ಪ್ರತಿ ಸರಿ ಪುಟ್ಟಣ್ಣವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಕ್ಕೆ ಶಿಕ್ಷಕರ ವತಿಯಿಂದ ಬರ್ತೀವಿ. ಈ ಸರಿ ವಿಶೇಷತೆ ಅಂದರೆ ಶಿಕ್ಷಕೇತರ ಇದ್ದರೂ ಕೂಡ ಅಸೋಸಿಯೇಷನ್ ಅವರು ನಮ್ಮ ನೆಲಮಂಗಲ ವಿವಿಧ ಸಮಾಜ ಕಾರ್ಯಕರ್ತರು, ಗ್ರಾಮ ಪಂಚಾಯತಿ ಸದಸ್ಯರೊಳಗೊಂಡಂತೆ ಅಣ್ಣನ ಅನುಭಿಮಾನಿಗಳು, ನಮ್ಮ ಶಿಕ್ಷಕರು ಮತ್ತು ಜಿಲ್ಲಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಎಲ್ಲ ಪ್ರತಿನಿಧಿಗಳು, ಶಿಕ್ಷಕರು, ಅವ್ರ ಹಿತೈಷಿಗಳು, ವಿದ್ಯಾಭಿಮಾನಿಗಳು ಎಲ್ಲ ಬಂದು ಅವರಿಗೆ ಶುಭಾಶಯ ಕೋರೋದ್ರ ಜೊತೆಗೆ ಅವರಿಗೆ ಭಗವಂತ ಆಯುರಾರೋಗ್ಯ ಸಕಲ ಸಂಪನ್ನಗಳನ್ನು ಕೊಡಲಿ ಮತ್ತು ಶಿಕ್ಷಕರ ಧ್ವನಿಯಾಗುವ ಜೊತೆಗೆ ಸಮಾಜದ ಅಭಿವೃದ್ಧಿ ಕೆಲಸ ಮಾಡಲಿ, ಮತ್ತಷ್ಟು ಕ್ರಿಯಾಶೀಲವಾಗಿರಲಿ ಅಂತ ಆಶಿಸಿ ಅವರಿಗೆ ಹಾರೈಸಿ ಹೋಗೋಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಸರ್. ಅವ್ರ ಕೊಡುಗೆಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಯಾವುದೇ ತಾರತಮ್ಯವಿಲ್ಲದೆ ಶಿಕ್ಷಕರ ಧ್ವನಿಯ ಜೊತೆಗೆ ಶಿಕ್ಷಕರೇತರ ಧ್ವನಿಯಾಗಿಯೂ ವಿದ್ಯಾರ್ಥಿಗಳ ಸ್ನೇಹಿಯಾಗಿಯೂ ಸಾಕಷ್ಟು ವಿಚಾರಗಳನ್ನು ರೂಪಿಸಿದ್ದಾರೆ. ಜೊತೆಗೆ ಅಪಾರ ಜನ ಬೆಂಬಲ ಹೊಂದಿದ್ದಾರೆ. ಎಲ್ಲ ಪಕ್ಷಾತೀತವಾಗಿ ಅವ್ರನ್ನೆಲ್ಲರನ್ನೂ ಯಾಕೆ ಬೆಂಬಲಿಸ್ತೀವಿ ಅನ್ನೋದಾದರೆ, ಅವರು ಶಿಕ್ಷಕರ ಸಣ್ಣ ಸಂಕಷ್ಟಗಳಿಗೂ ಕೂಡ ತಕ್ಷಣವೇ ಸ್ಪಂದಿಸುವಂಥ ಗುಣ, 24x7 ಎಲ್ಲ ವಿಚಾರದಲ್ಲೂ ಸಕ್ರಿಯವಾಗಿರತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಇದೆ. ಹಾಗಾಗಿ ಅವ್ರನ್ನ ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಬೆಂಬಲಿಸ್ತಾ ಬರ್ತಿರೋದಕ್ಕೆ ನಾವು ಅವರ ಧ್ವನಿ, ಅವರು ನಮ್ಮ ಬಗ್ಗೆ ಧ್ವನಿ ಎತ್ತಬೇಕು ಅಂದರೆ ನಾವೆಲ್ಲರೂ ಮತ್ತಷ್ಟು ಧ್ವನಿಯಾಗಿ ಅವರ ಜೊತೆ ಇರೋದಕ್ಕೆ ನಮ್ಮ ಶಕ್ತಿನೇ ಅವರು ಅಷ್ಟು ಮಾತಾಡಲಿಕ್ಕೆ, ಶಿಕ್ಷಕರ ಧ್ವನಿ ಏನಿದೆ ಹಾಗಾಗಿ ಸದನದಲ್ಲಿ ಅವರಷ್ಟು ಮಾತಾಡಲಿಕ್ಕೆ ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಅಣ್ಣವರು ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಬೆಳೆದು ಸಮಾಜದ ಕೆಲಸವನ್ನು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಸರ್. ಧನ್ಯವಾದಗಳು ಸರ್. ಅವರಿಗೆ ನಾವೆಲ್ಲರ ಪರವಾಗಿ ಅವರಿಗೆ ಆಯುರಾರೋಗ್ಯ ಸಂಪನ್ನಗಳನ್ನು ಭಗವಂತ ಕೊಡಲಿ ಅಂತ ತುಂಬ ಹೃದಯದಿಂದ ಭಗವಂತನಲ್ಲಿ ಹಾರೈಸಿ ಪ್ರಾರ್ಥನೆ ಮಾಡ್ತೇವೆ. ಪುಟ್ಟಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರವಿಕುಮಾರ್ ಟೀಕೆ, ಜಿಲ್ಲಾಧ್ಯಕ್ಷರು, ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಎಲ್ಲ ಪ್ರೌಢಶಾಲೆಗಳ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮೆಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ನಿಮಗೂ ಕೂಡ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ತಿಳಿಸಿ ಅವ್ರಿಗೂ ಸಹ ಮತ್ತೊಮ್ಮೆ ಶುಭಾಶಯ ಕೋರ್ತೇನೆ. ಧನ್ಯವಾದಗಳು.